ಬಿಜೆಪಿ ನಾಯಕತ್ವಕ್ಕೂ ಈ ಅಡ್ಡ ಮತದಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾರೆ ಮೈಸೂರು ಎಂಪಿ ಯದುವೀರ್. ಮುಂದುವರೆದವರು ಹೇಳ್ತಾರೆ, ರಾಜ್ಯ ನಾಯಕತ್ವದ ಮೇಲೆ ಇದು ಯಾವುದೇ ಪರಿಣಾಮ ಬೀರಲ್ಲ, JDS ಮೇಲೂ ಕೆಟ್ಟ ಪರಿಣಾಮ ಬೀರಲ್ಲ, ಬಿಜೆಪಿ ಮೈತ್ರಿ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರಲ್ಲ. ಶೋಧನೆ ಒಂದು ವರದಿಗಾಗಿ ಶ್ರೀಯುತ CT ರವಿಯನ್ನು ನೇತೃತ್ವದಲ್ಲಿ ಅದನ್ನ ಒಂದು ವರದಿ ನೀಡೋದಕ್ಕೆ ಇವತ್ತು ಸೂಚಿಸಲಾಗಿದೆ. ವರದಿ ನೀಡಿದ ನಂತರ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನು ಕ್ರಮ ತಗೋಬೇಕಾಗಿದೆ ಅದು ತಗೋತಾರೆ. ಬಹಳ ಗಂಭೀರವಾದಂಥ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಅದಕ್ಕೆ ತಕ್ಕ ಅದು ಮುಂದುವರಿಯುತ್ತೆ. ಎಲ್ಲಕ್ಕೂ ಕೂಡ ಒಂದು ಪ್ರಕ್ರಿಯೆ ಇದೆ, ನಮಗೂ ಕೂಡ ತನಿಖೆ ಮಾಡುವಂಥದ್ದು ಪಕ್ಷದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ, ಅದು ಮಾಡ್ತಾರೆ. ಮಾಹಿತಿ ಇರೋದು ಪಕ್ಷದ ವರಿಷ್ಠರ ಜೊತೆಗೆ ಅಥವಾ ಅವ್ರ ಪ್ರಕ್ರಿಯೆ ಮೂಲಕ ಅದೇನು ತೀರ್ಮಾನ ಮಾಡಬೇಕೋ ಅವ್ರು ಮಾಡ್ತಾರೆ. ಅದಕ್ಕಾಗಿ ಅದು ವರದಿ ಬರೋವರೆಗೂ ನಮ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಸಿಗೋದಿಲ್ಲ. ರಾಜಕೀಯದಲ್ಲಿ ಎಲ್ಲನೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದಾಗಿದೆ, ಘಟನೆ ಆಗಿದೆ, ನಾವೇನು ಕ್ರಮ ತಗೋಬೇಕು ಅದು ತಗೋತೀವಿ. ಅಧ್ಯಕ್ಷರು ಎಲ್ಲರನ್ನೂ ಕೊಂಡೊಯ್ಯೋದ್ರಲ್ಲಿ ಯಾವುದೇ ರೀತಿ ಇಲ್ಲ. ಇದು ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಕೆಲಸ. ರಾಜಕೀಯದಲ್ಲಿ ಇದೆಲ್ಲನೂ ಕೂಡ ನಡೀತದೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದಲ್ಲಿರೋ ಕಾರಣಕ್ಕಾಗಿ ಕೆಲವರು ಈ ಕಡೆ ಆ ಕಡೆ ಮಾಡುವಂಥದ್ದು ಇದು ಎಲ್ಲ ಒಂದು ಇತಿಹಾಸದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಇದೇನು ಹೊಸದಲ್ಲ. ನಾವು ತಗೋಬೇಕಾಗಿರ್ತಕ್ಕಂಥ ಕ್ರಮ ತಗೋತೀವಿ. ಯಾವುದೇ ರೀತಿಗೂ ಇಲ್ಲ. ನನ್ನ ಪ್ರಕಾರದಲ್ಲಿ ಯಾವುದೇ ರೀತಿ ಇಲ್ಲ. ನೋಡಿ, ಎಲ್ಲನೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಮುಂದುವರಿತಾ ಇದೆ. ಮೈತ್ರಿ ಇರ್ಬೋದು, ನಮ್ಮ ಪಕ್ಷದ ಒಂದು ಒಗ್ಗಟ್ಟಿನ ಒಂದು ಏನು ಇವತ್ತು ಒಗ್ಗಟ್ಟಾಗಿ ಯಾವ ರೀತಿ ಮುಂದುವರಿತಾ ಇದ್ದೀವಿ, ಯಾವುದೇ ರೀತಿ ಏನಕ್ಕೂ ಇದ್ರ ಮೇಲೆ ಪರಿಣಾಮ ಇರೋದಿಲ್ಲ ಅಂತ ನಮ್ಮ ಭಾವನೆ. ನಾವು ಮೈಸೂರಿನಲ್ಲಿ ಇರ್ಬೋದು, ಕೊಡಗಲ್ಲಿರ್ಬೋದು, ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇದು ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಅಪ್ಪಿ ತಪ್ಪಿ ದೆಹಲಿಗೆ ಹೋಗಬೇಡಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾಕಂದರೆ ನೀವೇನಾದರೂ ಹೋಗ್ಬಿಟ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತಾರೆ, ರಾಜೀನಾಮೆ ಕೇಳ್ತಾರೆ. ಇದು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಪ್ರಿಯಾಂಕ್ ಖರ್ಗೆ ಈ ಅಡ್ಡ ಮತದಾನದ ಬಗ್ಗೆ ಬಿಜೆಪಿ ನಾಯಕರನ್ನ ಕುಟುಕಿರುವಂಥ ರೀತಿ ಇದು. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ BJP ಅವರು ಧನ್ಯವಾದ ತಿಳಿಸ್ಬೇಕು. ಇಲ್ಲದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ BJP ಆಗ್ತಾ ಇತ್ತು. ನಾವು ಯಾರು ಆಮೇಶ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತಗೊತಾ ಇದ್ದೀರಾ ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತು ನಿಮ್ಮ ಲೀಡರ್ಸ್ ಕೂಡ. ಹೋಗಲಿ, ಇಷ್ಟೊಂದೆಲ್ಲ ಮಾತುಕತೆಗಳಾಗ್ತಾ ಇದೆಯಲ್ಲ, ಇಷ್ಟೊಂದೆಲ್ಲ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇವೆ. ಜೊತೆಗೆ ಈ ಅನುಮಾನದ ಭೂತ ಅಡರ್ಕೊಂಡ್ಬಿಟ್ಟಿದೆ. ಈ ಒಬ್ಬರನ್ನೊಬ್ಬರು ನೋಡಿದ್ರೆ ಅನುಮಾನ. ಇಷ್ಟೆಲ್ಲ ಆದಮೇಲೆ ನಿಜಕ್ಕೂ ಅಡ್ಡ ಮತದಾನ ಮಾಡಿದಂಥವ್ರು ಯಾರು ಅದನ್ನು ಕಂಡುಹಿಡಿಯೋಕೆ ಸಾಧ್ಯನಾ? ಇಲ್ಲ. ಇಂಥವ್ರಿಂದಲೇ ಇದಾಗಿದೆ ಅಂತ ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಟೆಕ್ನಿಕಲಿ ಇಂಪಾಸಿಬಲ್. ಯಾಕಂದರೆ ಈ ಕೌಂಟರ್ ಫೈಲಿಗೆ ಅವ್ರು ಸಹಿ ಹಾಕಿನೇ ಕೊಡ್ತಾರೆ. ಕೊಟ್ಟಾದ ಮೇಲೇನು ಆ ಬ್ಯಾಲೆಟ್ ಸ್ವೀಕಾರ ಮಾಡ್ತಾರೆ. ಆ ಮತಪತ್ರದ ನಮೂದಿತ ಸಂಖ್ಯೆ ಇರುತ್ತೆ. ಆದರೆ ಆ ನಮೂದಿತ ಸಂಖ್ಯೆ ಇದೆಯಲ್ಲ, ಅದನ್ನು ಇವರು ಸ್ಕ್ರ್ಯಾಚ್ ಮಾಡಿರ್ತಾರೆ, ಬಣ್ಣ ಪಡೆದು ಬಿಟ್ಟಿರ್ತಾರೆ, ಅಥವಾ ಟೇಪ್ ಹಾಕಿರ್ತಾರೆ. ಸಂಖ್ಯೆ ನಿಮಗೆ ಕಾಣದೇ ಇಲ್ಲ. ಸಂಖ್ಯೆನೇ ಕಾಣಲಿಲ್ಲ ಅಂತಂದ್ರೆ ಇನ್ನೇನು ಗೊತ್ತಾಗುತ್ತೆ? ಅದಕ್ಕೆ ಗೌಪ್ಯ ಮತದಾನ ಅಂತ ಹೇಳೋದು ಇದನ್ನು. ಆಮೇಲೆ ಏನು ಮಾಡ್ತಾರೆ? ಪತ್ರ ಸೀಲ್ ಮಾಡಲಾಗಿರುತ್ತೆ, ಎಲ್ಲ ಪತ್ರಗಳನ್ನು ಒಗ್ಗೂಡಿಸ್ತಾರೆ, ಎಣಿಕೆ ಮಾಡ್ತಾರೆ. ಏನು ನೋಡ್ತಾರೆ? ಮತಪತ್ರದ ಮೇಲೆ ಟೇಪ್ ಇರೋದ್ರಿಂದ ಅದನ್ನು ಅಥವಾ ಸ್ಕ್ರಾಚ್ ಮಾಡಿರೋದ್ರಿಂದ ಸಂಖ್ಯೆ ಗೊತ್ತಾಗದೇ ಇಲ್ಲ. ಅಲ್ಲೇನಾಗುತ್ತೆ, ರೈಟ್ ಮಾರ್ಕ್ ಮಾತ್ರ ಕಾಣುತ್ತೆ. ಅಂದರೆ ಯಾರ್ಯಾರಿಗೆ ವೋಟ್ ಮಾಡಿದ್ದಾರೆ
ಅನ್ನುವಂಥದ್ದು ಇದೆಯಲ್ಲ, ಅದು ಗೊತ್ತಾಗಲ್ಲ. ವೋಟ್ ಮಾಡಿರೋದು ಮಾತ್ರ ಗೊತ್ತಾಗುತ್ತೆ, ಯಾರು ಮಾಡಿದರು ಅನ್ನುವಂಥದ್ದು ಗೊತ್ತಾಗಲ್ಲ. ಹೀಗಾಗಿ ಏನು ಅಂತಂದರೆ, ಇದು ಅನಧಿಕೃತ ಆದರೂ ಕೂಡ ಅಧಿಕೃತ. ಇದೊಂಥರ ಈ ಅಕ್ರಮ ಸಕ್ರಮ ಅಂತಾರಲ್ಲ, ಹಂಗಿದು. ತಾಂತ್ರಿಕವಾಗಿ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಯಾರೇನೇ ಮಾಡಿದ್ರು ಕೂಡ ಈ ಅಮ್ಮನ ಆಣೆ, ಅಪ್ಪನ ಆಣೆ, ಈ ಮಂಜುನಾಥನ ಮೇಲೆ ಆಣೆ, ಚೆಲುವನಾರಾಯಣ ಸ್ವಾಮಿಯ ಮೇಲೆ ಆಣೆ ಮಾಡಿಬಿಟ್ಟು ಇವರು ಬಚಾವಾಗ್ಬಿಡ್ತಾರೆ. ಕಣ್ಣು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನೋಡಿ ಹೆಂಗಿದೆ ಈ ರೂಲ್ ಏನಿದೆಯಲ್ಲ, ಇದು ಸಾಂವಿಧಾನಿಕವಾಗಿ ಇರುವಂಥ ರೂಲ್ ಏನಿದೆಯಲ್ಲ, ಇದನ್ನು ಇವರು ತುಂಬ ಜನ ಬಳಸ್ಕೊಂಡು ಯಾರಿಗೆ ಬೇಕೋ ಅವರಿಗೆ ಹಾಕಿಬಿಡ್ತಾರೆ. ಹಿಂದೆಲ್ಲ ಈ ನಮ್ಮ ರಾಜ್ಯದಿಂದಲೂ ಬೇರೆ ಬೇರೆಯವರೆಲ್ಲ ಆಯ್ಕೆ ಆಗಿದ್ರಲ್ಲ, ಸಂಖ್ಯಾಬಲವೇ ಇರಲಿಲ್ಲಪ್ಪ, ಗೆದ್ರಲ್ಲ. ಹೆಂಗೆ ಗೆದ್ರು ಹೇಳಿ? ಇವೇ ಆಟಗಳನ್ನೇ ಆಡಿರೋದು, ಹಿಂಗೆ ಶಾಸಕರನ್ನ ಖರೀದಿ ಮಾಡಿರೋದು. ಇಲ್ಲಿ ಸಲದ ಆಮಿಷ ಅದನ್ನೆಲ್ಲ ಒಡ್ಡಿರೋದು, ಆಮೇಲೆ ಗೆದ್ದಿರೋದು. ಅದನ್ನೇ ಈಗ ಕಾಂಗ್ರೆಸ್ ಭಾಳ ಸಿಸ್ಟಮೆಟಿಕ್ಕಾಗಿ ಮಾಡಿಬಿಡ್ತು. ಎಷ್ಟರ ಮಟ್ಟಿಗೆ ಇವ್ರು ಮಾಡಿದರು ಅಂತಂದರೆ, ಡಿ ಕೆ ಶಿವಕುಮಾರ್ ನಮ್ಮ ನಾಯಕರ ಮೇಲೆ, ನಮ್ಮ ಶಾಸಕರ ಮೇಲೆ JDS ಕಣ್ಣಿಟ್ಟಿದೆ, ನಮ್ಮವರು 5 ಜನ 7 ಜನ ಸಂಪರ್ಕದ ಆ ನಂಬರ್ಗಳನ್ನೆಲ್ಲ ಈ ನಂಬರ್ ಮಾಡಿಬಿಟ್ರವರು. ಇವ್ರು ಯಾರ ಮೇಲೆ ಕಣ್ಣಿಟ್ಟಿದ್ರಲ್ಲ ಅದನ್ನು ನಮ್ಮ ನಾಯಕರ ಮೇಲೆ ಕಣ್ಣಿಡಲಾಗಿದೆ, ನಮ್ಮ ಶಾಸಕರ ಮೇಲೆ ಕಣ್ಣಿಡಲಾಗಿದೆ ಅಂತೇಳಿ ಸರಿಯಾದ ರೀತಿಯ ರಾಜಕೀಯದ ಆಟವನ್ನು ಆಡಿದರು.